ಮಂಡ್ಯದ ಕೆರಗೋಡು ವಿಚಾರ ಈಗ ಮತ್ತೆ ಸದ್ದು ಮಾಡುತ್ತಾ ಇದೆ. ಅದು ಹನುಮ ಧ್ವಜ ವಿಚಾರದಲ್ಲಿ ಈಗ ಏನಾಯ್ತು ಮತ್ತೆ ಅದು ಕತೆ ನೋಡಿ. ಮತ್ತೆ ಮುನ್ನೆಲೆಗೆ ಬಂದ ಹನುಮ ಧ್ವಜ ದಂಗಲ್. ಹೋರಾಟಗಾರರಿಗೆ ಪೊಲೀಸರು ಕಿರುಕುಳ ಕೊಟ್ರ. ಕೆರಗೋಡ್ನಲ್ಲಿ ಹಿಂದೂ ಕಾರ್ಯಕರ್ತರಿಂದ ಪ್ರೊಟೆಸ್ಟ್. ಸಕ್ಕರೆ ನಾಡು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದಂತಹ ಹನುಮ ಧ್ವಜ ಹೋರಾಟ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಆ ಪ್ರಕರಣ ಸಂಬಂಧ ಈಗಾಗಲೇ ಹಲವರ ವಿರುದ್ಧ ಪೊಲೀಸರು 142, 341, 149 ಸೆಕ್ಷನ್ ಅಡಿ ಎಫ್ಐಆರ್ ಅನ್ನ ದಾಖಲಿಸಿದ್ರು. ಆ ಪೈಕಿ ವಿಎಚ್ಪಿ ಮೈಸೂರು ಭಾಗದ ಸಹ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು, ಕಾರ್ತಿಕ್, ಹರೀಶ್ಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿ ರೌಡಿ ಶೀಟ್ ತೆಗೆಯುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದನ್ನ ಖಂಡಿಸಿ ಇವತ್ತು ಹಿಂದೂ ಕಾರ್ಯಕರ್ತರು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಂಡ್ಯದ ಕೆರಗೋಡು ಹನುಮ ಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸರ ನೋಟಿಸ್ ವಿರೋಧಿಸಿ ಕೆರಗೋಡು ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ನಡೆಸಿದ್ರು. ಕೆರಗೋಡಿನ ಧ್ವಜಸ್ತಂಭಕ್ಕೆ ಪೂಜೆ ಸಲ್ಲಿಸಿ ಪೊಲೀಸ್ ಠಾಣೆ ತನಕ ಮೆರವಣಿಗೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದುರುದ್ದೇಶ ಪೂರ್ವಕವಾಗಿ ಈ ನೋಟಿಸ್ ಅನ್ನ ನೀಡಲಾಗಿದೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಜನವರಿ ತಿಂಗಳಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಗಿತ್ತು. ಆ ಪ್ರತಿಭಟನೆಯಲ್ಲಿ ಒಂದು ಶಾಂತಿಯುತವಾಗಿ ಇತ್ತು. ನಾವು ಕಾನೂನು ಮುಖಾಂತರ ಹೋರಾಟ ಮಾಡಿ ನಾವೇನು ಧ್ವಜನ ಆರಿಸಿದ್ವಿ, ಆ ಅರ್ಜುನ ಧ್ವಜನ ಆರಿಸೋಣ ಅಂತೇಳಿ ನಾವು ಕಾನೂನಿನ ಹೋರಾಟ ಮುಖಾಂತರನೇ ಮಾಡೋಣ. ಏಕಾಏಕಿ ಇವತ್ತು 4 ಜನ ನಮ್ಮ ಬಾಲಕೃಷ್ಣ ಅವ್ರಿಗೆ, ಶಿವು ಅವ್ರಿಗೆ, ಕಾರ್ತಿಕ್ ಅವ್ರಿಗೆ, ಹರೀಶ್ ಅವ್ರಿಗೆ ರೌಡಿ ಶೀಟರ್ನ ನಿಮ್ಮ ಮೇಲೆ ಏಕೆ ತೆರಿಬಾರದು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ರೌಡಿ ಶೀಟರ್ ತೆಗಿಬೇಕು ಅಂತಂದ್ರೆ ಕಾನೂನು ಅದರದೇ ಆದ ಗೈಡ್ಲೈನ್ ಇದೆ. ಉದ್ದೇಶ ಏನಪ್ಪಾ ಅಂದ್ರೆ ಈ ಹನುಮ ಧ್ವಜ ಅನ್ನೋದು ಏನಿದೆ ಅದನ್ನ ಹತ್ತಿಕ್ಬೇಕು. ಇವರೆಲ್ಲರೂ ಕೂಡ ರೌಡಿ ಶೀಟ್ ಹಾಕ್ಬೇಕು. ಇವತ್ತು 4 ಜನ ಹಾಕಿದ್ದಾರೆ. ನಮ್ಮ ಮಾಹಿತಿ ಪ್ರಕಾರ ಇಡೀ ಯಾರು ನಮ್ಮ ಈ ಹನುಮ ಧ್ವಜದ ಸಮಿತಿಯ ಎಲ್ಲರೂ ಇದ್ದಾರೆ, ಅವ್ರ ಮೇಲೆ ಎಲ್ಲರೂ ಮೇಲೂ ಕೂಡ ಹಾಕಿ ಹೋರಾಟನೇ ಅಂತ್ಯ ಮಾಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದಂತಹ ಡಿವೈಎಸ್ಪಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿ ಕೆರಗೋಡು ಠಾಣೆಯ ಎಸ್ಐ ಹಾಗೂ ಪಿಎಸ್ಐ ಮೇಲೆ ಕ್ರಮ ವಹಿಸಿ ನಮಗೆ ಕೊಟ್ಟಿರುವಂತಹ ನೋಟಿಸ್ ಅನ್ನ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ಬಗ್ಗೆ ಗಮನ ಹರಿಸುವುದಾಗಿ ಡಿವೈಎಸ್ಪಿ ಭರವಸೆ ನೀಡಿದ ಮೇಲೆ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಒಟ್ಟಾರೆ ಹನುಮ ಧ್ವಜದಿಂದ ಕೆರಗೋಡ್ನಲ್ಲಿ ಆರಂಭವಾದಂತಹ ಹೋರಾಟ ಇದೀಗ ಪೊಲೀಸರ ತನಕ ತಲುಪಿದೆ. ಮುಂದೆ ಇದು ಯಾವ ಆಯಾಮ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.